guys, welcome back to me. ನನ್ನವಳು ಚಂದನ ಹೆಂಗರುಳ ಹೂಮನ ಋತುವೆ ಸುರಿಸು ಇವಳಿಗೆ ಹೂಮಳೆ. ಟೆರೆಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಆಲ್ರೆಡಿ ನೀವು ತಮ್ಮನೆಲ್ಲಲ್ಲಿ ನೋಡಿರ್ತೀರಾ. ಬಾರೋ ಇಲ್ಲಿ ಹಾಯ್ ಮಾಡಿ, ಫೋಸ್ ಮಾಡಿ. ಅವ್ನು ಇಲ್ಲಿ ನೋಡ್ತಾ ಇದ್ದಾನೆ ನೋಡಿ. ಇವತ್ತು ಆಲ್ರೆಡಿ ನಿಮ್ಗೆ ಗೊತ್ತು, ಬಟ್ ಹೇಳ್ತಿದ್ದೀನಿ. ಇವತ್ತು ಮಡಿಕೆ ಆಟ ಸಾಮಾನು ಓಲ್ಡ್ ಮೆಮೊರೀಸ್ನ ರೀಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ಇವತ್ತು ಎಗ್ ಮ್ಯಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಫ್ಯಾಮಿಲಿನೂ ಬರ್ತಿದ್ದಾರೆ. ಅಂದರೆ ಫ್ಯಾಮಿಲಿ ಅಂದರೆ ಎಲ್ಲನೂ ಅಲ್ಲ. ಸುಮ್ಮನೆ ಇರೋ, ಅವಾಗಲಿಂದ ಇರಿಟೇಟ್ ಮಾಡ್ತಾನೆ ನನ್ನ ತಮ್ಮಂಗೆ. ಸೊ ಪ್ರಿಪೇರ್ ಮಾಡ್ತಿದ್ದೀವಿ. ಫುಲ್ ಅರೇಂಜ್ ಮಾಡ್ಕೊಂಡು ಸಿಗ್ತೀನಿ, ಎಲ್ಲನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡಿ ಗಾಯ್ಸ್, ಇಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಮಣ್ಣು, ಇದ್ರ ಮೇಲೆ ಅದು ಮಡಿಕೆ, ಅದು ಗ್ಯಾಸ್ ಇಡ್ತೀವಿ. ಒದ್ದೆ ಇದೆ, ಏನು ಮಾಡಿರುತ್ತೋ ಏನೋ ಈ ನಾಯಿಗಳು. ನಮ್ಮನ್ನ ಗಲೀಜು ಅನ್ಕೊಂಡ್ಬಿಟ್ಟಿರ್ತೀವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಓಕೆ, ಏನಿಲ್ಲ, ನೀಟಾಗಿರೋ ಮಣ್ಣೆ ತೊಗೊಂಡು ಬಂದಿದ್ದಾನೆ. ಸೊ ಅರೇಂಜ್ ಮಾಡಿ ಸಿಗ್ತೀನಿ. ಮಳೆ ಬರ್ತಿದೆ ಗಾಯ್ಸ್, ನೋಡಿ ಗಾಯ್ಸ್, ಏನಾದ್ರು ಮಾಡ್ದಾಗೆ ಮಳೆ ಗಾಯ್ಸ್. ಸೊ ಅದಕ್ಕೆ ಎಲ್ಲ ಎತ್ತಿಕ್ತಿದ್ದೀವಿ. ಇದು ಎತ್ಕೊಂಡು ನಾನು ನೋಡೋಗ್ತೀನಿ. ಬೇಗ ಬನ್ರೋ, ನೀರು ಬಾಟ್ಲು ಎತ್ಕೊಬನ್ರಿ, ಎಲ್ಲ ಎತ್ಕೊಬನ್ರಿ. ಇದು ಎತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿನ ಪಾಪ ಬಂದಿರು, ನಮ್ಮ ಮಮ್ಮಿನ ಕೆಳಗೆ ಅವರೇ. ಮಳೆ ಅಯ್ಯೋ, ಪುಡಿ ಎಲ್ಲ ಇದೆ. ಮಳೆ ಜೋರಾಯಿತು, ಹಾಂ, ಮಳೆ ಜೋರಾಗಿ ಬರ್ತಾ ಇದೆ, ಫುಲ್ಲು ಮಳೆ. ಸೊ ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಮನೆಗೆ ಬಂದೆ, ಎಲ್ಲ ನೀಟಾಗಿ ಜೋಡಿಸಿದೆ. ತಿರ್ಗಾ ಇವಾಗ ನೋಡಿ ನಮ್ಮ ಅಮ್ಮಮ್ಮ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮೇನ್ ಬಟ್ಲು. ಅದಕ್ಕೆ ಇವಾಗ ಸ್ಟೀಲಲ್ಲೇ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದೇ, ಅದು ಎತ್ಕೊಂಡು ಹೋಗ್ಬಿಟ್ಟಾರೆ. ಚೆನ್ನಾಗಿದೆ. ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ ಅಲ್ಲ ಕದ. ಓಕೆ, ಅಷ್ಟೇ. ನಮ್ಮ ಮಮ್ಮಿ ಹೆಲ್ಪ್ ಮಾಡ್ತಿದ್ದಾರೆ ಗಾಯ್ಸ್. ನೋಡಿ, ಇವರೆಲ್ಲ ವೆಯ್ಟ್ ಮಾಡ್ತಾರೆ ತಿನ್ನಕ್ಕೆ. ನಾವಿವಾಗ ಎಲ್ಲಾನು ತೋರಿಸ್ತೀವಿ. ಚಿಕ್ಕ ವಯಸ್ಸಲ್ಲಿ ರಿಯಲ್ ಆಗಿ ಮಾಡ್ತಾ ಇರ್ಲಿಲ್ಲ ನಾವು. ಮಣ್ಣೆಲ್ಲ ಹಾಕಿ ಏನೇನೋ ಬೆಂಕಿ ಅಣಿಸ್ತಾ ಇದ್ದಾನೆ ಲೈಟ್ರಲ್ಲಿ. ನಾನು ತುಂಬಾ ಕಷ್ಟ ಗಾಯ್ಸ್ ಇದೆಲ್ಲ ಅಣಿಸಿ ಅಡಿಗೆ. ನಾನಿ ಓಪನ್ ಮಾಡು ಡೋರು ಸ್ವಲ್ಪ. ಗೈಸ್, ನಾನಿವಾಗ ಕಟ್ ಮಾಡೋಣ ಅನ್ಕೊಂಡಿದ್ದೀನಿ. ನೋಡಿ, ಬೆಂಕಿ ಅಣಿಸ್ತಾ ಇದ್ದಾರೆ, ತುಂಬಾ ಕಷ್ಟ ಅಣಿಸ್ಲಿ. ಇದರಲ್ಲಿ ತರಕಾರಿ ತೊಳಿಯೋಣ, ಬಟ್ ಅದ್ರಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಗಾಯ್ಸ್, ಕ್ಯಾರೆಟ್ನ ಕಟ್ ಮಾಡೋಣ. ಎಲ್ಲ ವಾಶ್ ಮಾಡಿ ಮಾಡ್ತಾ ಇದ್ದೀನಿ ನೀಟಾಗೆ. ನೀರು ಇಟ್ಟಿದ್ದೀನಿ, ನೀರು ಕಾಯ್ತಾ ಇದೆ. ಮ್ಯಾಗಿ ಬೇಯಬೇಕು. ಮ್ಯಾಗಿ ಬೆಂದಾದ್ಮೇಲೆ ಒಗ್ಗರಣೆ ಹಾಕಿ ಆಮೇಲೆ ಮ್ಯಾಗಿ ಬೀಳುತ್ತೆ. ಸೊಟ್ಟಕಾಯ್ತು. ಕ್ಯಾರೆಟ್ನ ಉದ್ದುದ್ದು ಕಟ್ ಮಾಡ್ಕೊಂಡ್ರೆ ಮಸಿ ಬಟ್ಟೆ ಇಲ್ಲೇ ಐತೆ. ಯಾವ್ದು ಎತ್ಕೊಂಡ್ಬಿಡ, ಇಲ್ಲ ಐತೆ ಬಿಡು. ನಮ್ಮ ತಮ್ಮ ಫುಲ್ಲು ಬರ್ನಿಂಗ್ ಆಗ್ತಿದೆ. ಲೈಟ್ ಹಾಕಪ್ಪ, ಲೋ ಕರ್ರು ಕಾಣ್ತೀನಿ. ಆಮೇಲೆ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ತರ ಎಲ್ಲ ಚೆನ್ನಾಗಿರುತ್ತೆ ಗೈಸ್. ನೀವು ಮನೇಲಿ ಮಾಡಿ ಈ ತರ ಟೈಮ್ ಸ್ಪೆಂಡ್. ಒಳ್ಳೆ ವ್ಯೂ. ಫಸ್ಟ್ ಅನ್ಸ್ಕೊಳ್ಳೋಣ ಗೈಸ್. ನಂಗೆ ಏನ್ ಗೊತ್ತಾ ಗೈಸ್, ನಾನು ಡೈಲಿ ಬ್ಲಾಗ್ ಮಾಡಕ್ ಒಂಥರ ಏನ್ ಮನೆದೇ ತೋರಿಸ್ಬೇಕು ಅಂತ. ನಮ್ಮ ತಮ್ಮ ಈ ತರ ಎಲ್ಲ ವಿಡಿಯೋ ಸೂಪರ್. ಆ ಬೇಡ ಅಮ್ಮ ಬುಕ್ ಎಷ್ಟೊಂದು ಮಾಡಾಯ್ತು. ಮ್ಯಾಗಿ ಅದಕ್ಕೆ ಹಾಕ್ತಿದ್ದಾರೆ. ಇನ್ನ ಇದು ಹಾಕೋಲೆ, ಈ ವೇಸ್ಟ್ ಮಾಡಬೇಡ. ನಮ್ಮ ಮಮ್ಮಿ ತುಂಬ ಫಾಸ್ಟಾಗಿ ಮಾಡ್ತಾರೆ. ಮಡಿಕೆ ಆಟ ಸಾಮಾನಲ್ಲಿ ಇನ್ನೂ ತುಂಬಾನೇ ಇದೆ, ಅದನ್ನ ನೀಟಾಗಿ ಜೋಡಿಸೋ ಬ್ಲಾಗ್. ನಮ್ಮ ತಮ್ಮ ತುಂಬ ಎಗ್ರಾಡ್ತವನೆ ಗಾಯ್ಸ್. ಈ ಥರ ಇರಬಾರ್ದು. ತುಂಬ ಹೊಗೆ ಆಗುತ್ತೆ ಗೈಸ್, ಮನೆ ಫುಲ್ ಹೊಗೆ ಆಗುತ್ತೆ. ಬಿಕಾಸ್ ಇಟ್ಸ್ ನಾಟ್ ಈಸಿ ಟು ಡೂ ಇನ್ ಲೈಕ್ ದಿಸ್. ನೋಡು, ಈ ಕಿತ್ತೆ ಹೋಯ್ತು. ಇವಾಗ ಇಷ್ಟೇ ಬ್ರಿಂಜ್ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಇದೆಲ್ಲ ವೆಜಿಟೇಬಲ್ಸ್ ವಾಂಗಿಬಾತ್ಗೆ ಹಾಕ್ತಾರಲ್ಲ ಆ ಥರ ಬ್ರಿಂಜ್. ಇದು ಪಪ್ಪನೇ ಎಬ್ಬರಿಸಿ ಎಂಜಾಯ್ ಮಾಡುತ್ತಿದ್ದು.
ಬೇಡ. ಎಬ್ಬುಸೋ ಪಾಪ. ನಮ್ಮ ಡ್ಯಾಡಿ ಟೈರ್ಡಾಗಿ ಮಲ್ಬಿಟ್ಟಿದ್ದಾರೆ. ಎಬ್ಬುಸೋನೆ ಇವನು ಎಬ್ಬುಸ್ತಿಲ್ಲ. ಬೇಡ. ಸೊ ಕುತ್ಕೋಬೇಡ, ಕಣ್ಣು ಉರಿತದೆ. ಹತ್ರ ಕುತ್ಕೋತವನೆ, ಬೆಂಕಿ ಅಂಟ್ಕೊಬಿಡ್ಲಿ ನಿನ್ ಮುಖಕ್ಕೆ. ಇವಾಗ ನೋಡಿ ಗೈಸ್, ನಮ್ಮ ತಮ್ಮ ನನಗೋಸ್ಕರ ಬ್ಲಾಗಲ್ಲಿ ಚೂರು ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಎಲ್ಲ ಆಕ್ಸೆಸರೀಸ್ನ ನೀಟಾಗಿ ಇದು ಮಾಡ್ತಿದ್ದಾನೆ ನೋಡಿ. ಇವ್ನು ಬ್ಲಾಗ್ ಮಾಡಿ ಮಾಡಿ ಇಂದಾನೆ ಬಿದೋಗ್ತಾನೆ ಅನ್ಸ್ತೈತೆ, ಹಂಗೆ ಕೂತವನೆ ನೋಡಿ ಗೈಸ್. ಕ್ಯಾಪ್ ಕಟ್ ಮಾಡ್ತಾ ಇದ್ದೀನಿ, ವಾಶ್ ಮಾಡೇ ಕಟ್ ಮಾಡ್ತಾ ಇದ್ದೀನಿ ನೀಟಾಗಿ. ಅಲ್ಲಿ ನೋಡಿ ಗೈಸ್, ಕೆಳಗೆ ತೋರ್ಸೋ. ಎಲ್ಲ ಜೋಡಿಸ್ತಾ ಇದ್ದಾರೆ ನಮ್ಮ ತಮ್ಮ, ಹಾಗೂ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಫೋನ್ನ ಸೊಟ್ಟಿಗೆ ಇಟ್ಕೊತೀಯಾ, ಏನು ಹೇಳಕ್ಕಾಗಲಿ. ಉಬ್ಬಾಕಿ ಇಟ್ಕೊಂಡಿದ್ಲ ಮಡಿಕೆಯಲ್ಲಿ. ನಮ್ಮ ಖಾಲಿ ಮಾಡೋವಾಗ ಮನೆ ಖಾಲಿ ಮಾಡೋದು ಇಟ್ಕೊಂಡಿದ್ದೆ ಬರ್ತೀನಿ ಕಡೆ ಇದೆ ಭಿಕ್ಷೆ ಬಿಡವ ಅಂತ ಕೇಳ್ತಾ ಇದ್ದೆ. ಅಯ್ಯೋ ಎತ್ಕೊಳಮ್ಮ. ನಮ್ಮ ಮಮ್ಮಿಯವರ ಮಮ್ಮಿ, ನಮ್ಮ ಅಮ್ಮಮ್ಮ ಮೊಸರ ಕೂಡ ಚೆನ್ನಾಗೈತೆ ತಾನೆ, ಎಷ್ಟು ತಗೊಂತೀನಿ ಗೈಸ್. ಅಷ್ಟಕ್ಕೂ ಇದು ಮಗು ತರ. ಅಯ್ಯೋ ಪ್ರೀತಿ ಅಕ್ಕ ಅಂತ ಇದ್ದಾರೆ, ನಮ್ಮ ಅತ್ತೆ ಆಗ್ಬೇಕು ಅವರು. ನಮ್ಮ ಅತ್ತೆ ಮತ್ತೆ ನಮ್ಮ ಮಾಮ ಕೊಡ್ಸಿದ್ದು ಇದನ್ನ ನೋಡಿ. ಇಷ್ಟು ಇಯರ್ಸ್ ಆದ್ಮೇಲೆ ತೆಗಿತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಅವಾಗಲ್ಲಿ 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ. ಹಾಗೂ ನೆಕ್ಸ್ಟ್ ಬೀನ್ಸ್ನ ನಾನು ಯಾಕೋ ಈ ಬೀನ್ಸ್ ಮಾಡ ಬಿಡಿ ಎರಡು. ಅವರೆಲ್ಲ ಟಾನ ಪ್ರೀತಿ ಅಕ್ಕ ಪಾಪುನೇ, ಲಿಯಾನ್ ಅಂತ, ಆಮೇಲೆ ವಂಚಿಕಾ ಅಂತ. ನೆನ್ನೆ ಬ್ಲಾಗಲ್ಲಿ ತೋರಿಸಿದ್ದೀನಿ, ಅವ್ರನ್ನ ನೋಡ್ಬೋದು. ಇವ್ನು ಅಲ್ಲೇ ತೋರಿಸ್ತವನೆ, ನಾನು ಇಲ್ಲಿ ಮಾತಾಡ್ತಾ ಇದ್ರೆ. ನನ್ನ ತಮ್ಮನ ಫ್ರೆಂಡು ಬ್ಲಾಗ್ ಹಿಡಿತಾ ಇರೋದು. ಅವ್ರಿಗೇನು ಗೊತ್ತಿರುತ್ತೆ, ಬಟ್ ಮಾಡ್ತಾನೆ ಚೆನ್ನಾಗೆ. ಬೀನ್ಸ್ನ ಕಟ್ ಮಾಡ್ತಿರ್ತೀನಿ. ಬೀನ್ಸ್ ಯಾವ ಥರ ಕಟ್ ಮಾಡಲಿ, ಸ್ಲೈಡಾಗಿ ಕಟ್ ಮಾಡ್ತೀನಿ. ತೊಳ್ಕೊಬಿಟ್ಟೆ ಗಾಯ್ಸ್. ಮಾಡಿ ಮೇಲೆ ಇದ್ರೆ ಇನ್ನೂ ಚೆನ್ನಾಗಿರೋದು ಗಾಯ್ಸ್. ವ್ಯೂ ಅಲ್ಲಿ ಟೆರೆಸ್ ಅಲ್ಲಿ ಮಳೆ ಬಂದಿರ್ಲಿಲ್ಲ ಅಂದ್ರೆ ನಿಜ ಚೆನ್ನಾಗಿರೋದು. ಬಂದು ನಿಂತೋಯ್ತು, ಇವಾಗ ತಿರ್ಗಾ ಹೋಗಕ್ಕಾಗುತ್ತಾ? ಈ ತರ ಸ್ಲೈಡ್ ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೂ ಬ್ರಿಂಜಾಲ್ ಯಾರು ಹಾಕಲ್ಲ, ಸುಮ್ಮನೆ ಹಾಕ್ತೆ ಚೂರೆ ಚೂರು. ಇವನೇ ಹಿಡಿತಾರದ್ ಕ್ರಾಂಬ ಇಟ್ಕೊಳ್ಳೋ. ಟೊಮೆಟೊ ಸ್ಲೈಡ್ಸ್. 2 ಮ್ಯಾಗಿ ಇದೆ, ತುಂಬಾನೇ ಮ್ಯಾಗಿ ಇದೆ, ಬಟ್ ಒಂದೇ ಒಂದು ಮಾಡ್ತಾ ಇದೀವಿ ಟೇಸ್ಟ್ಗಷ್ಟೇ. ಮತ್ತೆ ನೋಡಿ ಬೆಂಕಿ ಮಾಡ್ತೀವಿ. ಓ ಫುಲ್ ಬೆಂಕಿ ಕೊಡು. ನೋಡಿ ಗಾಯ್ಸ್, ಫಸ್ಟು ಒಳಗೆ ಹಾಕಿ ಅದೆಲ್ಲ ಬೆಂದಾದ್ಮೇಲೆ ತಿರ್ಗಾ ಅದನ್ನು ತೆಗಿಬೇಕು. ತೆಗ್ದಾದ್ಮೇಲೆ ತಿರ್ಗಾ ಬೇರೆದು ಹಾಕ್ಬೇಕು. ತುಂಬ ಕಷ್ಟ ಇದೆ, ಈಸಿ ಅಲ್ಲ ಮಾಡೋದು. ಬಟ್ ಸೌದೆ ಸೀಬಣ್ಣೆ ಅಂದರೆ ಹಳೆ ಕಾಲದವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬೇಗ ಮಾಡಿಬಿಡ್ತಾರೆ. ನಮ್ಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ನೆಕ್ಸ್ಟ್ ಆನಿಯನ್ ಕಟ್ ಮಾಡ್ತಿದ್ದೀನಿ. ನಮ್ಮ ತಮ್ಮ ತುಂಬ ಇಲ್ಲಿ ಕುತ್ಕೊಬರ. ವೆಜಿಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿ ತೋರಿಸ್ತೀನಿ. ಮ್ಯಾಗಿ ಬೇಯ್ತಿದೆ ನೋಡಿ ಗಾಯ್ಸ್, ಹೆಂಗ್ ಬೇಯ್ತಿದೆ ಅಂತ. ವಾವ್, ಇಟ್ಸ್ ನೈಸ್. ಓಲ್ಡ್ ಮೆಮೊರೀಸ್ ಎಲ್ಲ ಕ್ಯಾಪ್ಚರ್ ಅಂದ್ರೆ ಇವಾಗ ಗ್ಯಾಪ್ಕ ಆಗ್ತಾ ಇದೆ. ಹಂಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಇವಾಗ್ಲೂ ಏನಿಲ್ಲ, ರಿಯಲ್ ಆಗಿ ಕುಕ್ ಮಾಡ್ತಿದೀವಿ. ಅವಾಗೆಲ್ಲ ಡೂಪ್ಲಿಕೇಟ್ ಮ್ಯಾಗಿ ಯಾಕಕ್ಕೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ನನಗೆ. ಇವಾಗ ಈ ತಪ್ಪಲೆಲ್ಲ ಒಗ್ಗರಣೆ ಆಮ್ಲೆಟ್ ಏನಾನ ಮಾಡಿದ್ದೀವಿ, ಅದಕ್ಕೆ ಅಂಟಿಸಿದ್ದು. ಸೊ ಇದು ಡಬ್ಬ ಐತೆ ನೋಡಿ, ಪ್ಲಾಸ್ಟಿಕ್. ಎಲ್ಲರಿಗೂ ಕೆಲಸ. ಆನಿಯನ್ ಚಿಲ್ಲಿ ಇರಬೇಕಾಗಿತ್ತು. ಬಾಯ್ ಸಿಗ್ಲಿ ಉಗಿಲಿ ಅಂತ ಇಲ್ಲ, ಸ್ಪೈಸಿ ಇರ್ಬೇಕು. ನಾನು ಎಲ್ಲಾನು ಆಫ್ ಮಾಡುತ್ತೀನಿ ನೋಡಿ. ಆಯಿಲ್ ಹಾಕಿದ ತಕ್ಷಣ ಚಿಟ ಪಿಟ ಅಂತ ಇದೆ. ಒಂದು ಕೊಡಪ್ಪ ಸಾಕು. 1 ಚಿಲ್ಲಿ ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ತಿದ್ದೀನಿ ನೋಡಿ ಗೈಸ್. ಇಲ್ಲಿ ನೋಡಿ, ಸಾಲ್ಟ್ ಸ್ಪೂನ್ ಎತ್ತು ಅಲ್ಲಿ ಮಾಡಿ. ಕಣ್ ಫುಲ್ ಉರಿತಾ ಇದೆ. ಓಯ್, ಸ್ವಲ್ಪ ಸಾಲ್ಟ್ ಹಾಕ್ತೆ ಸಾಕು. ಬಿಕಾಸ್ ಅದು ಫುಲ್ಲು ನನ್ನಷ್ಟು ಎಫರ್ಟ್ಸ್ ಹಾಕಿ ಬ್ಲಾಗ್ ಅಷ್ಟೇ. ನೀನು ಕ್ಲಿಕ್ ತಮ್ನೇಲ್ಗೆ ಒಂದು ಪಿಕ್ ಇದಲ್ಲ, ಪೇಪರ್ ತೆಗೆದ್ಬಿಟ್ಟು ತಿರ್ಗಾ ಇನ್ನೊಂದು ಹಾಕಿ ಹಾಗೆ. ಯಾವುದೇದಂತ ಕೇಳಬೇಡಿ, ನಮ್ಮ ಮನೇಲಿ ಯಾವುದಿತ್ತು ಅದನ್ನೆಲ್ಲ ಎತ್ಕೊಬೇಕು. ಚಿಲ್ಲಿ ಸಾಸ್ ಇದು ಗೊತ್ತು, ಇದು ಗರಂ ಮಸಾಲ ಅವನು ಮಾಡಿಬಿಟ್ಟವ್ರೆ ಅಂದ್ಬಿಟ್ಟು ಎತ್ಕೊಳ್ಬೇಕು. ಮತ್ತು ಚೂರು ಸಾಲ್ಟು ಇಷ್ಟು ಸಾಕು. ಇನ್ನು ಎಗ್ಗಿದೆ ಅದು ಹಾಕ್ತೀವಿ. ಇನ್ನೇನೋ ಮಾಡ್ತೀವಿ ನೋಡಿ, ಹಂಗೆ ಮಾಡ್ತೀವಿ ನೋಡಿ. ಇದಾಗ್ತಾ ಇದ್ದೀವಿ.
ಗ್ರೀನ್ದು ಏನಂತಾರೆ ಇದು ಗ್ರೀನ್ ಚಿಲ್ಲಿ ಸಾಸ್. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಸಾಸ್ ಆಗದಾದ್ಮೇಲೆ ಇದೆರಡು ಫುಲ್ ಹಾಕ್ತೀನಿ. ಬಿಕಾಸ್ ಅದು ಕೆಳಗಿಂದ ಎಷ್ಟು ಚೆನ್ನಾಗಿ ಬರೋದು ನೋಡಿ ಗಾಯ್ಸ್. ಅವ್ನಿಗೆ ನಾನು ಹೇಳ್ಕೊಟ್ಟು ಮಾಡಿಸ್ಬೇಕು. ಇದು ಫುಲ್ ಯಾಕಂದರೆ ಬೇಯೋದು ಲೇಟ್ ಅಲ್ವಾ, ಈ ಥರ ಮಾಡಿದ್ರೆ ಮ್ಯಾರಿನೇಟ್ ಮಾಡಿ ಹಾಕಿದ್ರೆ ಬೇಗ ಬೇಯುತ್ತೆ. ಮುಂಚೆನೇ ಪುಡಿ ಯಾಕೆ ಮಿಕ್ಸ್ ಮಾಡ್ತಾವಳಿ, ಇದಕ್ಕೆ ಒಟ್ಟಿಗೆ ಹಾಕೋಣ. ಪುಡಿ ಎಷ್ಟು ಹಾಕೋಳೆ, ನೆಕ್ಸ್ಟು ಮಿಕ್ಸ್ ಮಾಡಿದೆ. ಈ ಥರದ್ದು ಇನ್ನೊಂದು ಸ್ಪೂನ್ ಎತ್ಕೊಂಬಾರೋ. ಮಕ್ಕ ಇವತ್ತಿದ್ರು 2 ಸ್ಪೂನ್ ಅಂತ ತಿಂತಾರೆ, 2 ಕೆಲಸ ಅವ್ರದ್ದು. ನಮ್ಮ ತಮ್ಮಂದು 2 ಥರ ಮನ್ಸು ವಾವ್ ನೋಡಿ, ಇದನ್ನ ಅಷ್ಟೇ ಆಗೋಯ್ತು. ಹಿಂಗೂ ತಿಂತಾರೆ, ಹಿಂಗೂ ತಿನ್ಬೋದು. ಬಟ್ ಕುಕ್ ಮಸಾಲೆ ಕುಕ್ ಆಗಬೇಕು. ನೋಡಿ ಗೈಸ್ ಹಬೆ ಹೆಂಗೆ ಹೋಗ್ತಿದೆ ಅಂತ. ಸೊ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ, ಬೇಗ ಆಗುತ್ತೆ ಅಂತ. ಸೊ ಇದಕ್ಕೆ ಟೊಮೆಟೊ ಹಾಕ್ಬಿಡೋಣ ಇವಾಗ. ಹಾಕು ನೋಡಿ ಗೈಸ್, ವಾ ಹಾಕಿದೆ. ಅದನ್ನ ಫುಲ್ ಬಾಯ್ಲ್ ಆಗಬೇಕು, ಅದಾಗಲಿ. ನೆಕ್ಸ್ಟ್ ಇವಾಗ ಇದಾಗ್ಬಿಡುತ್ತೇನ, ಈ ಕಡೆ ರೊಟೇಷನ್ ತೋರಿಸ್ಬೇಕಂತೆ ಗೈಸ್. ನಮ್ಮ ಮಮ್ಮಿ ಹೇಳ್ತಾರೆ ನೋಡಿ ಗೈಸ್ ಕಷ್ಟಪಡ್ತಿದ್ದಾರೆ ಅವರು. ಫುಲ್ ಬಾಯ್ಲ್ ಆಗ್ತಾ ಇದೆ ನೋಡಿ, ಹೊಗೆ ಹೆಂಗೆ ಹೋಗ್ತಿದೆ ಅಂತ. ಒಂದು ಸ್ಪೋಕ್ ತಳ್ಕೊಟ ಇಡಿ. ನನಗೆ ಮೊಟ್ಟೆ ಹೊಡಿಯೋಕ್ಕೆ ಭಯ ಆಗ್ತಿದೆ. ಅಯ್ಯೋ ರಾಮ, ಹೊಡಿಯೋಕೆ ಬರ್ತಾ ಇಲ್ಲ, ಏನು ಅನ್ಕೋತೀನಿ. ಎತ್ತರ ಅಪ್ಪ ಅಂತ ಹೊಡೆದ್ಬಿಡ, ಸುತ್ತ ಹೊಡಿ. ಇನ್ನೊಂದು ಕಡೆ ಇದು ಮಾಡು. ಇದು ಕಸ ಎಲ್ಲ ಹಾಕ್ಲಿ ಆಮೇಲೆ. ನೋಡಿ ಗೈಸ್ ನನ್ನ ಮೇಲೆ ಎಗ್ರು ಬಿಡ್ತು ಗೈಸ್. ನಾನು ಅದನ್ನೇ ಏನು ಮಾಡಲ್ಲ, ಯಾಕಂದ್ರೆ ಹಳ್ಕಂ ಉಂಡೆ ಮಾಡು ಪೇಪರ್ ಮೇಲೆ. ಹಳ್ಕಂ ಒಳ್ಳೆ ನೋಡಿ ಗೈಸ್. ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಏನು ಮಾಡ್ತೀನಿ, ಇದು ಚೂರು ಸಾಲ್ಟು ಇದೆಲ್ಲ ಹಾಕ್ತೀನಿ ಗೈಸ್ ಇದಕ್ಕೆ ಇವಾಗ. ಹಾಗೂ ನಮ್ಮ ಅಪ್ಪ ಇವಾಗ ಎದ್ದಿದ್ದಾರೆ, ಅರೆ ಅವ್ರು ಬರ್ತಾನೆ ಇಲ್ಲ. ಮಳೆ ನಿಂತೋಯ್ತು. ಇದು ನೋಡಿ ಹೆಂಗ್ ಮಿಕ್ಸ್ ಮಾಡ್ತಿದ್ದೀನಿ ಅಂತ. ಮಿಕ್ಸ್ ಆಗ್ಬೇಕಿರೋದು ಮಾಡ್ಬೋದಾಗಿತ್ತು, ಬಟ್ ಈ ಥರದ್ದು ಮಡಿಕೆದು ಎಲ್ಲ ತೊಗೊತೀನಿ ಗೈಸ್. ಇನ್ಮೇಲೆ ಬ್ಲಾಗ್ ಮಾಡ್ಬೋದು ಕುಕಿಂಗ್ ಸೆಟ್ ಅಂತ. ನೋಡಿ ಈ ಕಡೆಯಿಂದ ತೋರ್ಸಪ್ಪ, ನೀನು ಯಾವ ಆ್ಯಂಗಲಲ್ಲಿ ತೋರಿಸ್ತೇ ಗೊತ್ತಾಗಲ್ಲ. ನೋಡಿ ಗೈಸ್ ಹಾಕಿದಾಯ್ತು, ಜಸ್ಟ್ ಅದು ಆದರೆ ಆಯಿತು. ಹಾಗೂ ಇದನ್ನ ಅದಾಗಿದ್ದಾದ್ಮೇಲೆ ಇನ್ನೊಂದ್ಸಲ ಹಾಕ್ಬಿಡ್ತೀನಿ. ಇದನ್ನು ಎಲ್ಲ ಬೆಂದೋಗ್ಲಿ ಬಿಡ್ತೀನಿ. ತುಂಬ ಕಷ್ಟ ಥರ ಪೇಪರೆಲ್ಲ ರೋಲ್ ಮಾಡಿ. ಇಲ್ಲೆಲ್ಲ ನಮ್ಮ ಅಜ್ಜಿ ಆರಾಮಾಗಿ ಫೋನ್ ನೋಡ್ತಿದ್ದಾರೆ ನೋಡಿ. ಈ ಥರ ಇಡಬೇಕು. ಅದು ಬೆಂದರೆ ಆಯಿತು ಫೈನಲಿ. ವೆಯ್ಟ್ ಮಾಡ್ತಾ ಇದ್ದಾನೆ ಲಿಯಾನ್. ಹಾಯ್ ಮಾಡು. ನೋಡಿ ಗೈಸ್ ಫೈನಲಿ ಅಂಟ್ಕೊಂತು. ಫುಲ್ ಅದು ಬಾಯ್ಲ್ ಆಗಿದ್ರೆ ಮುಗಿದು. ಒಂದಿನ ಏನಾಯ್ತು ಗೊತ್ತಾ, ನಮ್ಮ ಮನೇಲಿ ಗ್ಯಾಸ್ ಖಾಲಿ ಆಗಿದೆ ಅಂತ ಈ ಚಿಕ್ಕ ಗ್ಯಾಸಲ್ಲಿ ನಾವು ನಾನ್ ವೆಜ್ ಪ್ರಿಪೇರ್ ಮಾಡಿ ಅಡುಗೆ ಮಾಡಿ ತಿಂದಿದ್ದೀವಿ. ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಆಗೋಯ್ತು. ಬರ್ತಿರೋದು ನೋಡಿ ಹೆಂಗ್ ಬಾಯ್ಲ್ ಆಗ್ತಿದೆ. ಒಳಗೆ ತೋರ್ಸಲ್ಲ ಈ ಮಕ್ಕ ನಮ್ಮ ತಮ್ಮ ವಿಡಿಯೋ ಮಾಡಕ್ಕಿದ್ದಾರೆ ಹೆಂಗ್ ಆಗ್ತಿದ್ದಾರೆ. ವಾವ್, ಇಟ್ಸ್ ನೈಸ್. ಒಳ್ಳೆ ಮ್ಯಾಗಿ ರೆಸಿಪಿ ಅಪ್ಪ. ತುಂಬ ವಾಲ್ಯೂಮ್ ಜಾಸ್ತಿ ಬಂದಿದೆ. ಮನೇಲಿ ಮಾಡೋಕೆ ಸಾಲದೇ ಇಲ್ಲ ಒಂದು ಮ್ಯಾಗಿ, ಬಟ್ ಎಲ್ಲರಿಗೂ ಹೆಂಗ್ ಬಾಯ್ಲ್ ಕೊತ ಅಂತ ಇದ್ದಿ. ವೆಯ್ಟ್ ಮಾಡ್ತಿದ್ದಾರೆ ಇಷ್ಟು ಜನ ತಿನ್ನಕ್ಕೆ. ಮತ್ತೆ ಪಾಪು ಅವ್ನು ಲಿಯಾನು, ಇವಳೆ ವಂಶಿಕ. ಅವಳು ನೋಡಿ ಹೆಂಗ್ ಫೈನಲಿ ಡನ್ ಮ್ಯಾಗಿ ಎಗ್. ನೋಡಿ ಗೈಸ್ ಆಮ್ಲೆಟ್ ಮಾಡೋದಿಕ್ಕೆ ಪ್ಯಾನ್ ಅಂದ್ರೆ ಕ್ಯೂಟಿ ಪೈ. ಕ್ಯೂಟಿ ಪೈ ಅಷ್ಟು ದೊಡ್ಡ ಬಾಟ್ಲು ನಚ್ತೋಳೆ, ತೂಕ ಇರೋ ಬಾಟ್ಲುನ. ಪೇಪರ್ ಬೇಕು ಕೊಡು ಗುಂಡು. ಪೇಪರ್ ಖಾಲಿನ ಅಲ್ಲಿದೆ ನೋಡು ಬುಕ್ಕಲ್ಲಿ. ಸೊ ಇದನ್ನ ಅರೇಂಜ್ ಮಾಡ್ಬಿಟ್ಟು ಸಿಗ್ತೀನಿ. ಮ್ಯಾಗಿನ ಅರೇಂಜ್ ಮಾಡ್ತೀವಿ. ಚಿಕ್ಕ ಪ್ಲೇಟ್ ಅನ್ಕೋಬೇಡಿ, ಎಷ್ಟು ಬೇಕಾದ್ರೂ ಅವ್ರು ಹಾಕ್ಸ್ಕೋಬಹುದು. ವಾವ್ ಗೈಸ್, ಚಳಿಗೆ ಮಳೆಗೆ ಇಟ್ಸ್ ನೈಸ್. ಯಾವತ್ತಾದ್ರೂ ಹಿಂಗೆ ಮಾಡ್ತಾನೆ ಇರ್ತೀನಿ ಗೈಸ್ ಇನ್ಮೇಲೆ. ಮ್ಯಾಗಿ
ಮ್ಯಾಗಿ ಅಂತೂ ನಿಜ ಎಷ್ಟು ಎಮ್ಮಿಯಾಗಿ ಬಂದಿದೆ ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಷ್ಟು. ನೀವು ಈ ಥರ ಟ್ರೈ ಮಾಡಿ ಗೈಸ್, ಈ ಥರ ಮಾಡ್ಕೊಂಡು ಇಲ್ಲೊಂದು ಆಮ್ಲೆಟ್ ಒಬ್ಬೊಬ್ರಿಗೆ ಒಂದೊಂದೇನೆ ಇಷ್ಟ ಸಾಕು. ಒಬ್ರಿಗೆ ಆಮ್ಲೆಟ್ ಸಕ್ಕತ್ತಾಗಿ ಬ್ಲಾಗ್ ಇಡಿ ಇಲ್ಲ ಫುಲ್ ಸ್ಪೈಸಿ ಮಾಡಿದ್ದೀನಿ. ನಂಗೆ ಫೈನಲಿ ಅಂದೆ ಇನ್ನು 5-6 ಮಿನಿ ಆಮ್ಲೆಟ್ ಅವನು ಕೊಡು ಅಂತ. ಚೆನ್ನಾಗಿರುತ್ತೆ ನೋಡಿ ಗೈಸ್, ಎಷ್ಟು ಚಿಕ್ಕ ಆಮ್ಲೆಟ್ ರೆಡಿ ಆಗ್ತದೆ. ಇದೆರಡು ಗೈಸ್ ನಮ್ಮ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡಿದ್ರೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಟಾಟಾ.